ಪರಬ್ರಹ್ಮ ಸ್ವರೂಪನು, ಕಾಲಾತೀತನು, ಗುಣಾತೀತನು ಹಾಗೂ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆಗಿರ್ತಕ್ಕಂತಹ ಶ್ರೀ ಮಹಾಗಣಪತಿಯ ಪಾದಾರವಿಂದದಲ್ಲಿ ಸತ್ಪೂರ್ವಕವಾಗಿ ನಮಿಸಿ, ಹಾಗೆಯೇ ಆದಿ ದಂಪತಿಗಳಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣರ ಪಾದಗಳಿಗೆ ಎರಗ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷ ಮಹೋದಯರೇ, ವೇದಿಕೆ ಮೇಲಿದ್ದಂತಹ ಮಹನೀಯರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಹಿರಿಕಿರಿಯ ಬಂಧು ಮಿತ್ರರೇ, ಇಂದು ಒಂದು ಸುದಿನ. ಈ ಹಿಂದೆ ಪ್ರಸ್ತಾಪಿಸಲ್ಪಟ್ಟಂತೆ ಈ ನಮ್ಮ ಸೀಮೆಯ ಬಿಳಿಗಿ ಸೀಮೆಯ ವೈದಿಕ ಕಾರ್ಯಕ್ರಮದ 28ನೇ ವರ್ಷದ ಒಂದು ಶುಭ ಮುಹೂರ್ತ. ಪ್ರಸ್ತಾವದಲ್ಲಿ ಹೇಳಿದಾಗೆ ಇದು ಹುಟ್ಟಿದ್ದು ಶಕ್ತಿಪೀಠದಲ್ಲಿ, ಕೋಡಿಗೆದ್ದೆಯ ತಾಯಿ ಹಾಗೂ ತಂದೆಯರ ಶಿವಪಾರ್ವತಿಯರ ಸನ್ನಿಧಿಯಲ್ಲಿ ಹುಟ್ಟಿತು. ಇಡೀ ಸೀಮೆಯಲ್ಲಿ ಹರಡಿತು. ಇಂದು 28ನೇ ವರ್ಷದ ಸಂದರ್ಭದಲ್ಲಿ ಈ ದೊಡ್ಡಮನೆಯ ಒಂದು ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನೆರವೇರಿದೆ. ಇದು ಮೂಲದಲ್ಲಿ 3 ಉದ್ದೇಶಗಳನ್ನು ಹೊಂದಿತ್ತು. ಮೊದಲನೆಯದಾಗಿ ವೈದಿಕ ಸಂಘಟನೆ, ಎಲ್ಲ ಸೀಮೆಯ ವೈದಿಕರು ಸಂಘಟಿತರಾಗಬೇಕು ಎನ್ನುವುದು ಒಂದು ಉದ್ದೇಶ. ಎರಡನೇದಾಗಿ ಲೋಕ ಕಲ್ಯಾಣ, ಜಗದ್ಯಜ್ಞೇನ ತೃಪ್ತಿಯು ಎನ್ನುವಂತೆ ಜಗತ್ತು ಯಜ್ಞದಿಂದ ತೃಪ್ತವಾಗಬೇಕು. ಆ ಒಂದು ಉದ್ದೇಶದಿಂದಿಟ್ಟು ನಾವು ಕೂಡ ಒಂದು ಅಳಿಲ ಸೇವೆಯನ್ನು ಮಾನ್ಯ ಬ್ರಹ್ಮರ್ಷಿ ಕೃಷ್ಣಾನಂದ ಭಟ್ಟರ ನೇತೃತ್ವದಲ್ಲಿ ಅಥವಾ ಮಾರ್ಗದರ್ಶನದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮೊದಲನೇ ಉದ್ದೇಶ ಈಗ ಹಾಗೆ ವೈದಿಕ ಸಂಘಟನೆ. ಸಾಮಾನ್ಯವಾಗಿ ಅದು 28 ವರ್ಷದಲ್ಲೂ ಕೂಡ ನಮಗೆ ಅನುಭವ ಬಂದಿದೆ, ಎಲ್ಲ ಸೀಮೆಯ ವೈದಿಕರು ಸೇರಿ ಮಾಡಿದ್ದು. ಎರಡನೇದಾಗಿ ಲೋಕ ಕಲ್ಯಾಣ, ಇದು ನಮಗೆ ಪ್ರತ್ಯಕ್ಷ ಅನುಭವ ಅಲ್ಲ, ಅಪ್ರತ್ಯಕ್ಷ ಅನುಭವ. ಯಾಕಂದರೆ ಒಂದು ಯಜ್ಞ ನಡೀತು ಅಂತಾದರೆ ಜಗತ್ತಿಗೆ ತೃಪ್ತಿ ಆಗ್ತದೆ, ಹಾಗೆಯೇ ಆ ಯಜ್ಞದಿಂದ ಮಳೆ ಬೆಳೆ ಸಮೃದ್ಧಿ ಆಗುತ್ತದೆ ಎನ್ನುವುದು ಪರೋಕ್ಷವಾದಂತಹ ಸಂದೇಶ ದೇವರಿಗೆ. ಇನ್ನು ಮೂರನೇದಾಗಿ ಒಂದು ಕಾರಣ ಇದೆ, ಅದು ನಮ್ಮ ಸ್ವಾರ್ಥಕ್ಕೂ ಅಂತ ಹೇಳ್ಬೋದು. ಯಾಕಂದರೆ ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ 6 ಕರ್ಮಗಳ ಒಂದು ಅಧಿಕಾರ ಇದೆ: ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ ಹಾಗೂ ದಾನ, ಪ್ರತಿಗ್ರಹಣ. ಈ 6 ಯಾರು ಸರಿಯಾಗಿ ನಡೆಸ್ತಾರೋ ಅವರು ಬ್ರಾಹ್ಮಣ ಅಂತ ಹೇಳಿಸ್ಕೊಳ್ಪಡ್ತಾರೆ. ಈಗ ನಮಗೆ ಕಾಣ್ತಾ ಇದ್ದಿದ್ದು ಯಜನ ಬೇಡ, ಅಧ್ಯಯನ ಬೇಡ, ದಾನ ಬೇಡ, ಯಾಜನ ಬೇಕು, ಮತ್ತೊಬ್ಬರ ಮನೆಗೆ ಹೋಗಿ ಸಾಗಿಸೋದು ಬೇಕು, ಅಧ್ಯಯನ ಮಾಡಿದ ಹೋದರೂ ಮತ್ತೊಬ್ಬರಿಗೆ ಉಪದೇಶ ಮಾಡುವಂಥದ್ದು ಬೇಕು, ಇನ್ನು ದಾನ ಪ್ರತಿಗ್ರಹಣಕ್ಕೆ ಪೂರ್ತಿಯಾಗಿ ಬರಬೇಕು, ನಮಗೆ ಬರಲಿ ಎನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಆದರೆ ಇದು ಹೋಗಬೇಕು. ಈ ಒಂದು ಕಾರಣಕ್ಕಾಗಿಯೇ ಇದು ಈ ವೈದಿಕ ಸೀಮೆಯ ವೈದಿಕರ ಕಾರ್ಯಕ್ರಮವೂ ಹುಟ್ಟಿದೆ. ಆ ಮಹಾತ್ಮರು ಕೃಷ್ಣ ಭಟ್ರು ಹೇಳ್ತಿದ್ರು, ನಾವು ಅನೇಕ ಮನೆಗಳಿಗೆ ಹೋಗಿ ಪ್ರತಿಗ್ರಹಣವನ್ನು ಮಾಡ್ತೇವೆ, ಆ ಪ್ರತಿಗ್ರಹಣ ದೋಷ ನಮಗೆ ಬರ್ತದೆ, ಇದು ನಮ್ಮ ಪಾರಮಾರ್ಥಿಕ ಬದುಕಿಗೆ ಒಂದು ಅಡೆತಡೆ ಉಂಟಾಗ್ತದೆ. ಹಾಗಾಗಿ ವರ್ಷದಲ್ಲಿ ಒಂದು ದಿವಸ ಯಾವುದಾದ್ರೂ ಒಂದು ದೇವತಾ ಸನ್ನಿಧಿಯಲ್ಲಿ ಎಲ್ಲರೂ ಸೇರಿ ಭಕ್ತಿಯಿಂದ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ, ತ್ಯಾಗವನ್ನು ಮಾಡಿ, ನೀವು ದುಡಿದಂತಹ ಯಾವುದೋ ಒಂದು ಧನದಲ್ಲಿ ಒಂದು ಅಂಶವನ್ನು ಇದಕ್ಕಾಗಿ ತ್ಯಾಗ ಮಾಡಿ, ಇದರಿಂದ ಪಾರಮಾರ್ಥಿಕ ಬದುಕು ಚೆನ್ನಾಗಾಗ್ತದೆ, ವ್ಯಾವಹಾರಿಕ ಬದುಕು ಚೆನ್ನಾಗಾಗ್ತದೆ ಎನ್ನುವುದಾಗಿ ಅವರು ಉಪದೇಶಿಸಿದ ರೀತಿಯಲ್ಲಿ ಈ ಕಾರ್ಯಕ್ರಮ ಮುಂದುವರೆದು ಬಂದಿದೆ. ಇದು ಬಹಳ ಕಡೆ
ಚೆನ್ನಾಗಿ ನಡೆದಿದೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದೇವೆ. ಇದು ಧರ್ಮದ ಒಂದು ಹಿನ್ನೆಲೆಯಲ್ಲಿ ಬಂದಂತಹದ್ದು. ನಮ್ಮ ಧಾರ್ಮಿಕ ಪರಂಪರೆ ಅತ್ಯಂತ ಪ್ರಾಚೀನವೂ ಹೌದು, ಸುಸಂಬದ್ಧವೂ ಹೌದು, ಆರ್ಷ ಸಂಪ್ರದಾಯವೂ ಹೌದು. ಇದಕ್ಕೆ ಅನೇಕ ಮಹರ್ಷಿಗಳ ಕೊಡುಗೆ ಇದೆ ನಮ್ಮ ಧರ್ಮಕ್ಕೆ. ಹಾಗೆಯೇ ಅನೇಕ ಸಾಧು ಸಂತರ ಕೊಡುಗೆ ಇದೆ, ದಾರ್ಶನಿಕರ ದರ್ಶನ ಇದೆ, ಅರ್ಥಾತ್ ಮಾರ್ಗದರ್ಶನ ಇದೆ. ಹೀಗೆ ಇಷ್ಟು ಔನ್ನತ್ಯವಾದಂತಹ ಈ ಭಾರತೀಯ ಸಂಸ್ಕೃತಿ ನಾವು ಗೌರವಿಸಬೇಕು, ಹಾಗೆಯೇ ಆಚರಣೆಯನ್ನು ತರಬೇಕು. ಈ ಒಂದು ಸಂಸ್ಕೃತಿಯ ಮೇಲೆ ಅನೇಕ ದಬ್ಬಾಳಿಕೆಗಳು ಕೂಡ ನಡೆದಿದ್ದು ನಮಗೆ ಕಂಡು ಬರ್ತವೆ ಇತಿಹಾಸದಲ್ಲಿ. ಮೊಘಲರ ಒಂದು ಆಳ್ವಿಕೆಯಲ್ಲಿ ನಮ್ಮ ದೇಶವನ್ನೇ ಸುತ್ತುವರೆದಂತಹ ಅವರು ನಮ್ಮ ಸ್ವತ್ತನ್ನು ಅಪಹರಿಸಿದ್ದಲ್ಲದೆ ಧರ್ಮದ ಮೇಲೆ ಪ್ರಹಾರವನ್ನು ಮಾಡಿದರು. ನಮಗೆ ಗೊತ್ತಿದ್ದಂತೆ ಇಡೀ ಜಗತ್ತಿನಲ್ಲಿ ನಾಲಂದ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಬಹುದೊಡ್ಡ ವಿಶ್ವವಿದ್ಯಾಲಯ ಆಗಿತ್ತು. ಅಂತಹ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತಹ ಗ್ರಂಥಾಲಯಕ್ಕೆ ಅವರು ಕೊಳ್ಳಿಯನ್ನು ಇಟ್ಟರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಕೊಳ್ಳಿ ಇಟ್ಟರು ವರ್ಷದವರೆಗೆ ಅದು ಆ ಬಗೆ ಆಡಿತು. ಆದರೆ ಏನೇ ಆದರೂ ಗ್ರಂಥಗಳನ್ನು ಸುಟ್ಟರು ಬಿಟ್ಟರು, ಧರ್ಮವನ್ನು ಸುಟ್ಟಲಿಕ್ಕೆ ಅವ್ರಿಗೆ ಆಗಲಿಲ್ಲ. ನಂತರ ಬಂದಂಥ ಪಾಶ್ಚಾತ್ಯರು ಅವರು ಕೂಡ ನಮ್ಮ ಹಿಂದೂ ಧರ್ಮದ ಮೇಲೆ ಅನೇಕ ರೀತಿಯ ದಬ್ಬಾಳಿಕೆಯನ್ನು ಮಾಡಿದರು. ತಮ್ಮ ಸಂಸ್ಕೃತಿಯನ್ನು, ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಲವಾಗಿ ಹೇರಿದರು. ಒಂದು ದೃಷ್ಟಿಯಿಂದ ನೋಡಿದರೆ ಪಾಶ್ಚಾತ್ಯರು ಅದರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಇಂದಿನ ನಡೆ ನುಡಿ, ಆಚಾರ ವಿಚಾರ, ಆಹಾರ ವಿಹಾರಗಳೆಲ್ಲವೂ ಕೂಡ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಹೆಚ್ಚು ಹೋಲ್ತಾ ಇದೆ. ಏನಾದರೂ ಕೂಡ ಒಂದು ಕಡೆ ನಾಶ ಆಯಿತು ಅಂತಾದರೂ ಕೂಡ ಮತ್ತೊಂದು ಕಡೆ ಇದು ಚಿಗುರ್ತಾ ಇರ್ತದೆ. ಯಾವುದು ಈ ಒಂದು ಸುಸಂಬದ್ಧವಾದಂತಹ ಸಮೃದ್ಧವಾದಂತಹ ಧರ್ಮ ಇದು ಚಿಗುರ್ತಾನೇ ಇರ್ತದೆ. ಆ ಚಿಗುರ್ತಾ ಇದ್ದಂತಹ ಒಂದು ವೃಕ್ಷವನ್ನು ಬೆಳೆಸುವಂಥದ್ದು, ಪೋಷಿಸುವಂಥದ್ದು ನಮ್ಮೆಲ್ಲರ ಕಾರ್ಯಕ್ರಮ, ನಮ್ಮೆಲ್ಲರ ಹೊಣೆಗಾರಿಕೆ ಇದೆ. ಆದರೆ ಒಂದು ದುರ್ದೈವ ಅಂತಾದರೆ ಅವರು ಯಾರೂ ಮಾಡದೆ ಹೋದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವಲ್ಲ. ಹಿಂದೂ ಧರ್ಮದವರಾಗಿ, ಸನಾತನ ಧರ್ಮೀಯರಾಗಿ ನಮ್ಮ ತಲೆಯ ಮೇಲೆ ನಾವೇ ನಮ್ಮ ಸಂಸ್ಕೃತಿಯನ್ನು ನಾವೇ ಒಂದು ಅಧಃಪತನಕ್ಕೆ ತರುವಂತಹ ಕಾಲ ಸನ್ನಿಹಿತ ಆಯಿತಲ್ಲ ಎನ್ನುವುದಾಗಿ ಬಹಳ ಪಶ್ಚಾತ್ತಾಪ ಆಗ್ತದೆ. ಅದು ಹಾಗಾಗಬಾರ್ದು. ಇದು ನಿರಂತರವಾಗಿ ನಡೆಯಬೇಕು. ಆ ಧರ್ಮದ ಒಂದು ಮಾರ್ಗದರ್ಶನದಲ್ಲಿ, ಧರ್ಮವೃಕ್ಷದ ಅಡಿಯಲ್ಲಿ ನಾವೆಲ್ಲರೂ ಸಾಂತ್ವನವನ್ನು ಹೊಂದಬೇಕು ಎನ್ನುವಂತಹ ಯಾವ ಮಹರ್ಷಿಗಳ ಸಂಕಲ್ಪ ಇತ್ತೋ, ಕನಸಿತ್ತೋ ಅದನ್ನು ನನಸಾಗಿ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಈ ಒಂದು ಶಿಕ್ಷಣ ಇದು ಬಾಲ್ಯದಿಂದಲೇ ಬೇಕು. ಶಾಲೆಯಲ್ಲಿ ಈ ಶಿಕ್ಷಣ ಸಾಧ್ಯ ಇಲ್ಲ. ಯಾಕಂದರೆ ಶಾಲೆಯಲ್ಲಿ ಒಂದು ನೈತಿಕ ಶಿಕ್ಷಣವನ್ನು ಕೊಡ್ತೇವೆ ಅಂತಾದರೆ ನಮಗೊಂದು ಹಣೆಪಟ್ಟಿ ಬರ್ತದೆ, ಕೋಮುವಾಗ ಅಂತ. ಹಾಗೆ ಆ ರೀತಿಯ ಒಂದು ಸಂಸ್ಕೃತಿಗೆ ಎಡೆ ಕೊಡಬಾರ್ದು. ನಾವು ಕುಟುಂಬದಲ್ಲಿ ಎಲ್ಲರ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ನಮ್ಮ ಮಕ್ಕಳನ್ನ, ಮುಂದಿನ ಒಂದು ಪೀಳಿಗೆಯನ್ನು ಒಂದು ಸುಸಂಸ್ಕೃತನಾಗಿ ಬೆಳೆಸಬೇಕು ಎನ್ನುವಂತಹ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಬರಬೇಕು. ಅಂದಾಗ ನಮ್ಮ ಧಾರ್ಮಿಕ ಸಂಸ್ಕೃತಿ ಏಳಿಗೆಗೆ ಹೋಗಲಿಕ್ಕೆ ಕಾರಣ. ನಮ್ಮ ಇಂದಿನ ಶಿಕ್ಷಣ ಏನಾಗಿದೆ ಕೇಳಿದರೆ ಅಂಕವನ್ನು ಗಳಿಸುವಂತಹ ಶಿಕ್ಷಣ ಆಗಿದೆ ಹೊರತು ಸುಂಕವನ್ನು ತಪ್ಪಿಸಿ ಸಂಕವನ್ನು ದಾಟಿಸುವಂತಹ ಸಂಸ್ಕೃತಿ ಅಥವಾ ಶಿಕ್ಷಣ ನಮಗೆ ದೊರೆಯುತ್ತಾ ಇಲ್ಲ. ಅರ್ಥಾತ್ ನಮ್ಮ ಮಕ್ಕಳು ಓದಬೇಕು, ದೊಡ್ಡ ಉದ್ಯೋಗವನ್ನು ಹೊಂದಬೇಕು, ಬಹಳಷ್ಟು ದುಡಿಬೇಕು, ಹಣ ಸಂಪಾದನೆ ಮಾಡಬೇಕು, ಅದರಿಂದ ಸುಖವಾಗಿ ಬದುಕಬೇಕು ಎನ್ನುವಂಥ ಒಂದು ಮಾನಸಿಕ ಒಂದು ಇದು ಎಲ್ಲರಲ್ಲೂ ಬಂದಿದೆ. ಆದರೆ ಸುಖ ಅನ್ನೋದು ಯಾವುದು ಎನ್ನುವುದು ಅದು ಬೇರೆ. ಅದು ನಮ್ಮ ಮಕ್ಕಳು ಸುಖವಾಗಿರಬೇಕಾದ್ರೆ ಅಂಕವನ್ನು ಗಳಿಸಬೇಕು. ಸುಂಕವನ್ನು ತಪ್ಪಿಸುವಂತಹ ಶಿಕ್ಷಣ ಅಂತಂದರೆ ಹೀಗಿದೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನಗೊಂದು ಜೀವನದಲ್ಲಿ ಅಂತ್ಯವನ್ನು ಕಂಡೇ ಕಾಣ್ತಾನೆ. ಮನುಷ್ಯನು ಹುಟ್ಟಿದ ಮನುಷ್ಯ ಸಾಯುವುದು ನಿಶ್ಚಿತ. ಸತ್ತ ನಂತರದಲ್ಲಿ ಈ ಒಂದು ಮಾರ್ಗ ಇದೆ ಅವನಿಗೆ. ಈ ಲೋಕವನ್ನು ಬಿಟ್ಟ ನಂತರ ಮತ್ತೊಂದು ಲೋಕಕ್ಕೆ ಹೋಗಲಿಕ್ಕೆ ಒಂದು ಮಾರ್ಗ ಇದೆ. ಅದಕ್ಕೆ ಯಮ ಮಾರ್ಗ ಅಂತ ಹೇಳ್ತಾರೆ. ಆ ಯಮ ಮಾರ್ಗದ ಪುರದಲ್ಲಿ ಇರ್ತಾರಂತೆ ಸುಂಕದ ಅಧಿಕಾರಿಗಳು, ಅರ್ಥಾತ್ ಯಮದೂತರು, ಯಮಕಿಂಕರು. ಯಾರು
ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದು ಅಹಿಂಸಾ, ಸತ್ಯ, ಅಕ್ರೋಧ, ಅಂದರೆ ಕಳ್ಳತನ ಮಾಡುವಿಕೆ, ಪರೋಪಕಾರವಿಕೆ, ಹೀಗೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವಂತಹ ಎಲ್ಲ ಸದ್ಗುಣಗಳು ಯಾರಲ್ಲಿ ಇರ್ತದೆಯೋ ಅವರಿಗೆ ಈ ಸುಂಕವನ್ನು ತಪ್ಪಿಸಿ ಸಂಕವನ್ನು ದಾಟುವರು, ಅರ್ಥಾತ್ ಈ ಭವಸಾಗರವನ್ನು ದಾಟಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವುದಾಗಿ ಗರುಡ ಪುರಾಣಗಳು ನಮಗೆ ತಿಳಿಸುತ್ತವೆ. ಅದೇ ಯಾರು ದೌರ್ಜನ್ಯವೋ, ದೌಷ್ಟ್ಯವೋ, ಹಿಂಸೆಯೋ, ಪರೋಪಕಾರ ಬುದ್ಧಿ ಇಲ್ಲದವರು ಈ ರೀತಿಯಾಗಿ ವ್ಯತಿರಿಕ್ತ